ಸ್ಟೂಡೆಂಟ್ಸ್ ನೋಡ್ರಿ, ಈಗ ಪ್ರೊನೌನ್ಸ್ ಆಲ್ರೆಡಿ ನಮಗೆ ಯಾವ್ದು ಅಂತ ಗೊತ್ತಾಯ್ತು. ಓಕೆ, ಈಗ ಅದರ ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋಣ. ಓಕೆ, ಸೆಂಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರೊನೌನ್ಸ್ ಅನ್ನ ಯೂಸ್ ಮಾಡ್ತೇವೆ ಅನ್ನೋದು ನಾವೀಗ ನೋಡ್ಬೇಕು. ಓಕೆ, ಸೊ ಇಲ್ಲಿ ಒಂದೇ ಎಕ್ಸಾಂಪಲ್ಸ್ ನೋಡ್ರಿ. ಒಂದೇ ಎಕ್ಸಾಂಪಲ್, ಐ ಆಮ್ ಅ ಬಾಯ್ ಅಥವಾ ಐ ಆಮ್ ಅ ಗರ್ಲ್. ಓಕೆ, ಇಲ್ಲಿ ಬಾಯ್ ಅಥವಾ ಗರ್ಲ್, ಈಗ ನೀವು ಬಾಯ್ಸ್ ಇದ್ದವರು ಬಾಯ್ ಅಂತ ಹೇಳ್ತೀರಿ, ಗರ್ಲ್ಸ್ ಇದ್ದವರು ಗರ್ಲ್ ಅಂತ ಹೇಳ್ತೀವಿ. ಈಗ ಏನ್ ಹೇಳ್ತಾ ಇದ್ದೇವೆ, ನಾವು ಹೇಳ್ತೇವೆ ಫಸ್ಟ್ ಪರ್ಸನ್, ನಾವು ಐ ಆಮ್ ಅ ಬಾಯ್. ಓಕೆ, ಐ ಆಮ್ ಅ ಗರ್ಲ್. ಈಗ ನಾನು ಸರ್ ಇದ್ದೀನಲ್ಲ, ನಾ ಏನ್ ಹೇಳ್ತೇನೆ, ಇದನ್ನ ಐ ಆಮ್ ಅ ಬಾಯ್ ಅಂತ ಹೇಳ್ತೇನೆ ಅಲ್ವಾ. ಸೊ ಇಲ್ಲಿ ಪ್ರನೌನ್ ಯಾವ್ದು ಹಂಗಾದ್ರೆ, ಯಾವ ಪ್ರನೌನ್ ಅದು? ಅದರಲ್ಲಿ ಐ ಆಮ್ ಅ ಬಾಯ್ ಅಲ್ಲಿ ಪ್ರನೌನ್ ಯಾವ್ದಿದೆ? ಐ. ಯಾವುದು? ಐ. ನಾ ಇದನ್ನ ಸರ್ಕಲ್ ಹಾಕ್ತೇನೆ ಹೀಗೆ. ಓಕೆ, ಐ ಆಮ್ ಅ ಬಾಯ್. ಈ ಸೆಂಟೆನ್ಸ್ ಅಲ್ಲಿ ಐ ಅನ್ನೋದು ಫಸ್ಟ್ ಪರ್ಸನ್ ಗೆ ನಾವು ಬಳಸಿದ್ದೇವೆ. ಓಕೆ, ಇದು ಅರ್ಥ ಆಯ್ತು ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್, ಮೈ ನೇಮ್ ಈಸ್ ಡ್ಯಾಶ್. ಡ್ಯಾಶ್ ಅಂತ ಹೇಳಿದ್ರೆ ನಿಮ್ಮ ಹೆಸರು ಬರೀದು, ಯಾವ್ದಾದ್ರೂ ಹೆಸರು ಬರೀಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಹೆಸರು ಬರೀತೇನೆ. ಓಕೆ, ಯಾವುದು? ರಮೇಶ್. ಯಾವುದು? ರಮೇಶ್. ಮೈ ನೇಮ್ ಈಸ್ ರಮೇಶ್. ರಮೇಶ್ ಹೇಳ್ತಾ ಇದ್ದಾನೆ, ನನ್ನ ಹೆಸರು ರಮೇಶ್ ಅಂತ. ಓಕೆ, ನನ್ನ ಹೆಸರೇನು? ರಮೇಶ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಪ್ರನೌನ್ ಯಾವ್ದಾಗಾದ್ರೆ, ರಮೇಶ್ ಯಾವ ಪ್ರನೌನ್ ಯೂಸ್ ಮಾಡಿದ್ದಾನೆ? ಮೈ. ಯಾವುದು? ಮೈ ಅಲ್ವಾ? ಎಸ್, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಥರ್ಡ್ ಒನ್, ದಿಸ್ ಬುಕ್ ಈಸ್ ಮೈನ್. ದಿಸ್ ಬುಕ್ ಈಸ್ ಮೈನ್ ಅಂದ್ರೆ ಈ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಿ ಹಿಯರ್ ಈಸ್ ಒನ್ ಬುಕ್, ದಿಸ್ ಈಸ್ ಅ ಬುಕ್, ದಿಸ್ ಈಸ್ ಅ ಬುಕ್. ಓಕೆ, ನಾನು ದಿಸ್ ಅಂತ ಯಾಕೆ ಹೇಳ್ತಾ ಇದ್ದೇನೆ? ಬಿಕಾಸ್ ಇಟ್ ಈಸ್ ನಿಯರ್ ಟು ಮೀ. ದಿಸ್ ಈಸ್ ನಿಯರ್ ಟು ಮೀ. ಇದು ನನಗೆ ಸಮೀಪ ಆಗಿದೆ, ಅದಕ್ಕೆ ದಿಸ್ ಹೇಳ್ತಾ ಇದ್ದೇನೆ. ಈಗ ನಿಮ್ಮ ಹತ್ರ ಇರುವಂತ ನೋಟ್ ಬುಕ್ ಮತ್ತು ಬುಕ್ಸ್ ಗೆ ನಾನು ದ್ಯಾಟ್ ಅಂತ ಹೇಳ್ತೇನೆ. ವೈ ಆಮ್ ಕಾಲಿಂಗ್ ದ್ಯಾಟ್? ಬಿಕಾಸ್ ಏನಿದೆ ಅದು ದೂರ ಇದೆ, ನನ್ನಿಂದ ದೂರ ಇದೆ, ಹಾಗಾಗಿ ನಾ ದ್ಯಾಟ್ ಅಂತ ಹೇಳ್ತೇನೆ. ಇದಕ್ಕೆ ನಾ ಏನ್ ಹೇಳ್ತಾ ಇದ್ದೇನೆ? ದಿಸ್. ಸೊ ನಾ ದಿಸ್ ಬುಕ್ ಈಸ್ ಮೈನ್. ದಿಸ್ ಬುಕ್ ಈಸ್ ಮೈನ್. ದಿಸ್ ಬುಕ್ ಈಸ್ ಮೈನ್. ಮೈನ್ ಅಂತ ಹೇಳಿದ್ರೆ ನನ್ನದು. ದಿಸ್ ಬುಕ್ ಈಸ್ ಮೈನ್. ಓಕೆ, ಹಾಗಾದ್ರೆ ನಾ ಇಲ್ಲಿ ಪ್ರನೌನ್ಸ್ ಯಾವ್ಯಾವ ಯೂಸ್ ಮಾಡಿದ್ದೇನೆ? ಎಷ್ಟು ಅದಾವು? ಎಷ್ಟು ಪ್ರನೌನ್ಸ್ ಅದಾವ ಇದ್ರಾಗ? 2. ಸೊ ಯಾವ್ದಾವ್ದು? 1 ದಿಸ್. ಇದು ಯಾವ್ದಕ್ಕೆ ಬಳಸಿದ್ದೆ ನಾವು? ದಿಸ್ ಯಾವ್ದರ ವಸ್ತು? ವಸ್ತು ಏನಿದೆ ಆ ಸೆಂಟೆನ್ಸ್ ನಲ್ಲಿ? ಬುಕ್. ವೆರಿ ಗುಡ್. ಬುಕ್ ಇದೆಯಲ್ಲ, ಈ ಬುಕ್ಕಿಗೆ ನಾನು ಏನ್ ಮಾಡಿದ್ದೇನೆ? ದಿಸ್ ಅಂತ ಬಳಸಿದ್ದೇನೆ. ಅದೇ ತರನಾಗಿ ಮೈನ್ ಅನ್ನುವಂಥದ್ದು ನಾನು ಏನ್ ಮಾಡಿದ್ದೇನೆ? ನನಗೋಸ್ಕರ, ನನ್ನದು ಅನ್ಲಿಕ್ಕೆ ನನಗೋಸ್ಕರ ನಾ ಅದನ್ನ ಪ್ರನೌನ್ ಅನ್ನ ಯೂಸ್ ಮಾಡಿದ್ದೇನೆ. ಸೊ ಇನ್ ದಿಸ್ ಸೆಂಟೆನ್ಸ್ ದೇರ್ ಆರ್ 2 pronouns. One is for things and one is for first person. ಓಕೆ, ಅದು ನನ್ನದು ಅನ್ಲಿಕ್ಕೆ ನಾನು ಮೈನ್ ಅಂತ ಹೇಳಿದ್ದೇನೆ, ಮತ್ತೆ ಅದು ಬುಕ್, ಅದು ಇದು ಅಂತ ಹೇಳ್ತೇನೆ. ದಿಸ್ ಬುಕ್, ಈ ಬುಕ್, ಈ ಪುಸ್ತಕ ನನ್ನದು ಅಂತ ಹೇಳುವಂತ. ಯು ಅಂಡರ್ಸ್ಟ್ಯಾಂಡ್? ಥರ್ಡ್ ಒನ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಓಕೆ, ಯು ಅಂಡರ್ಸ್ಟ್ಯಾಂಡ್? ಓಕೆ, ನೌ ಫೋರ್ತ್ ಒನ್. ಫೋರ್ತ್ ಒನ್, ಕ್ಯಾನ್ ಯು ಹೆಲ್ಪ್ ಮೀ? ಕ್ವೆಶ್ಚನ್ ಮಾರ್ಕ್. ಓಕೆ, ಕ್ವೆಶ್ಚನ್ ಮಾರ್ಕ್ ಬಂದಿದೆ. ಕ್ಯಾನ್ ಯು ಹೆಲ್ಪ್ ಮೀ? ವಿದ್ಯಾ, ಕ್ಯಾನ್ ಯು ಹೆಲ್ಪ್ ಮೀ? ನೀವು ಏನ್ ಹೇಳ್ತೀರಿ? ಎಸ್ ಅಂತ ಹೇಳ್ತೀರೋ ಅಥವಾ ನೋ ಅಂತ ಹೇಳ್ತೀರೋ? ಎಸ್ ನಾ? ಈಗ ನನಗೇನೋ ನಿಮ್ಮ ಹೆಲ್ಪ್ ಬೇಕಾಗಿದೆಪ್ಪ, ಕ್ಯಾನ್ ಯು ಹೆಲ್ಪ್ ಮೀ ಅಂತ ಕೇಳ್ತಾನೆ ಕ್ವಶನ್. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಕ್ಯಾನ್ ಯು, ಯು ಅಂತ ಹೇಳಿದ್ರೆ ಯಾರು? ಸೆಕೆಂಡ್ ಪರ್ಸನ್ ನೀವೆಲ್ಲರೂ. ನಿಮಗೆ ನಾ ಕೇಳ್ತಾ ಇದ್ದೇನೆ, ಹೆಲ್ಪ್ ಮೀ, ಹೆಲ್ಪ್ ಮೀ. ಮೀ ಅಂತ ಹೇಳಿದ್ರೆ ಇದು ಮೀ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಗೆ ಯೂಸ್ ಮಾಡುವಂತಹ ಒಂದು ಪ್ರನೌನ್. ಓಕೆ, ಇಟ್ ಈಸ್ ಅ ಮೀ, so use for first person. And here you, it is a second person. Second person ಅಂದ್ರೆ ಯಾರು? ನೀವು. ನೀವು ನನಗೆ ಹೆಲ್ಪ್ ಮಾಡಬಲ್ಲಿರಾ ಅಂತ ಕೇಳಿ. ಕ್ಯಾನ್ ಯು ಹೆಲ್ಪ್ ಮೀ? ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿ. ಸೊ ಇಲ್ಲಿ ಯು ಅನ್ನುವಂಥದ್ದು ಏನಾಯ್ತು? ಸೆಕೆಂಡ್ ಪರ್ಸನ್ ಗೆ ಬಳಸಿದೆ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ
ನಾವು ಏನ್ ಮಾಡ್ತಾ ಇದ್ದೇವೆ, ಯು ಮತ್ತು ಮೀ ಅಂತ ಹೇಳಿ ಎರಡು ಪ್ರನೌನ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ತದನಂತರ ಐದನೇದು ಏನಿದೆ, ಯು ಆರ್ ಮೈ ಫ್ರೆಂಡ್. ಯು ಆರ್ ಮೈ ಫ್ರೆಂಡ್. ಯು ಆರ್ ಮೈ ಫ್ರೆಂಡ್ ಅಂತ. ಯು ಅಂದ್ರೆ ಯಾರು, ನೀವು ಸೆಕೆಂಡ್ ಪರ್ಸನ್ ನೀವೇನಿದ್ದೀರಲ್ಲ ನೀನು. ಯು ಅಂದ್ರೆ ನೀನು. ಹೂಸ್ ಫ್ರೆಂಡ್? ಹೂಸ್ ಫ್ರೆಂಡ್? ಮೈ ಫ್ರೆಂಡ್. ಏನಿದೆ, ಮೈ ಫ್ರೆಂಡ್. ಯು ಆರ್ ಮೈ ಫ್ರೆಂಡ್. ಓಕೆ, ನಾವು ಯಾರಿಗಾದ್ರೂ ಹೇಳ್ತೀವಲ್ಲ ಯು ಆರ್ ಮೈ ಫ್ರೆಂಡ್ ಅಂತ ಹೇಳಿ, ನೀನು ನನ್ನ ದೋಸ್ತ ಕಣೋ, ನೀ ನನ್ನ ದೋಸ್ತ ಅಂತ ಹೇಳ್ತೇವೆ. ಸೊ ಲೈಕ್ ದಟ್ ಯು ಮತ್ತು ಮೈ ಅನ್ನುವಂಥದ್ದು ಇಲ್ಲಿ ನಾವು ಪ್ರನೌನ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ಯು ಆರ್ ಮೈ ಫ್ರೆಂಡ್. ಓಕೆ, ನೆಕ್ಸ್ಟ್, ಇಟ್ ಈಸ್ ಅ ಕಾರ್. ಇಟ್ ಈಸ್ ಅ ಕಾರ್. ಅಲ್ಲಿ ನೋಡ್ತೇವೆ ನಾವು ಹೊರಗಡೆ ಕಾರ್ಗಳು ನಿಂತ್ಕೊಂಡಿದೆಯಲ್ಲ, ಅದು ಏನದು, ಅದಕ್ಕೆ ಏನಂತ ಹೇಳ್ತಾ ಇದ್ದೀವಿ ನಾವು, ಅದು ಕಾರು. ಅದು ಏನೋ ಕಾರು ಅಂತ ಹೇಳ್ತಾ ಇದ್ದೇವೆ. ಅದು ಇಂಗ್ಲಿಷ್ ನಾಗ ಹೆಂಗ್ ಹೇಳ್ತಾ ಇದೆ, ಇಟ್ ಈಸ್ ಅ ಕಾರ್. ಇಟ್ ಈಸ್ ಅ ಕಾರ್ ಅಂತ ಹೇಳಿ. ಸೊ ಕಾರಿಗೆ ನಾವು ಏನ್ ಬಳಸಿದೀವಿ, ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಇಟ್ ಅಂತ ಬಳಸಿದೆ. ಇಟ್ ಥರ್ಡ್ ಪರ್ಸನ್ ಅಲ್ಲಿ ಯಾರಿಗೆ ಬಳಸ್ತೀವಿ ನಾವು, ಥಿಂಗ್ಸ್ ಗೆ, ವಸ್ತುಗಳಿಗೆ. ಸೊ ಕಾರ್ ಅನ್ನೋದು ಒಂದು ವಸ್ತು, ಅದು ಮನುಷ್ಯ ಅಲ್ಲ ಅಲ್ವಾ, ಮನುಷ್ಯ ಅಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ಕಾರ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್, ಹಿ ಈಸ್ ಅ ಗುಡ್ ಬಾಯ್. ಈಗ ಯಾರಿಗಾರ ಥರ್ಡ್ ಪರ್ಸನ್ ಹೇಳ್ತಾ ಇದ್ದೇನೆ ನಾನು, ನಿಮ್ ಮುಂದೆ ನಾನು ಹೇಳ್ತಾ ಇದ್ದೇನಲ್ಲ, ನಾ ಮೂರನೇ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ. ಏನಂತೆ, ಹಿ ಈಸ್ ಅ ಗುಡ್ ಬಾಯ್. ಹಿ ಈಸ್ ಅ ಗುಡ್ ಬಾಯ್. ಯಶ್ವಂತ್, ಆಯುಷ್ ಇಸ್ ಅ ಗುಡ್ ಬಾಯ್. ಯಶವಂತ್ ಹೇಳ್ತಾ ಇದ್ದೆ ನಾನು ಏನಂತೇಳಿ, ಆಯುಷ್ ಇಸ್ ಅ ಗುಡ್ ಬಾಯ್ ಅಂತ ಹೇಳ್ತಾ ಇದ್ದೆ. ಆದ್ರೆ ಆಯುಷ್ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಅಂತ ಹೇಳ್ತಾ ಇದೀವಿ, ಆಯುಷ್ ಬದಲಿಗೆ ಏನ್ ಮಾಡ್ತಾ ಇದ್ದೀವಿ ನಾವು, ಹಿ ಅಂತ ಹೇಳ್ತೇವೆ. ಹಿ ಈಸ್ ಅ ಗುಡ್ ಬಾಯ್. ಹಿ ಅಂದ್ರೆ ಯಾರಲ್ಲಿ, ಆಯುಷ್. ಯಾರೋ, ನೀವು ಆಗಿರ್ಬೋದು, ಯಾರೋ ಆಗಿರ್ಬೋದು. ಗರ್ಲ್ಸ್ ಬಂದ್ರೆ ಶಿ ಬರ್ತದೆ. ಶಿ ಈಸ್ ಅ ಗುಡ್ ಬಾಯ್ ಬರುವುದಿಲ್ಲ, ಏನ್ ಬರ್ತದೆ ಅಲ್ಲಿ, ಗರ್ಲ್ ಬರ್ತದೆ ಅಲ್ವಾ. ಇಲ್ಲಿ ಹಿ ಇದ್ರೆ ಇಲ್ಲಿ ಬಾಯ್ ಬಂತು, ಇಲ್ಲಿ ಶಿ ಇದ್ರೆ ಇಲ್ಲಿ ಗರ್ಲ್ ಬರ್ತದೆ ಅಲ್ವಾ. ಸೊ ಬಾಯ್ ಇದ್ದರೆ ನಾವು ಹಿ ಬಳಸಬೇಕು, ಗರ್ಲ್ ಇದ್ದಲ್ಲಿ ಶಿ ಬಳಸಬೇಕು. ಓಕೆ, ಎಸ್, ಇದು ಅರ್ಥ ಆಯ್ತಲ್ಲ. ಹಂಗಾದ್ರೆ ಥರ್ಡ್ ಪರ್ಸನ್ ನಾವು ಹಿ ಇಸ್ ಅ ಗುಡ್ ಬಾಯ್ ಅಂತ ಹೇಳ್ತಾ ಇದ್ದೀವಿ ಥರ್ಡ್ ಪರ್ಸನ್. ಶಿ ಇಸ್ ಹರ್ ಸಿಸ್ಟರ್. ಶಿ ಇಸ್ ಹರ್ ಸಿಸ್ಟರ್. ಎರಡು, ಶಿ ಅನ್ನೋದು ಮತ್ತು ಹರ್ ಅನ್ನೋದು ಥರ್ಡ್ ಪರ್ಸನ್ ನಾವು ಹೇಳ್ತಾ ಇದ್ದೇವೆ. ಈಗ ಸಾನ್ವಿಯ ಅಕ್ಕ ಯಾರು, ಸ್ಪಂದನ. ಮತ್ತೆ ಯಾರಿದ್ದಾರೆ, ಜಾನ್ವಿ ಇದ್ದಾರೆ, ಹೌದಲ್ಲ. ಈಗ ನಾ ಜಾನ್ವಿನ ಹೇಳ್ತೇನೆ. ಶಿ ಅಂದ್ರೆ ಯಾರು, ಜಾನ್ವಿ. ಶಿ ಈಸ್ ಹರ್. ಹರ್ ಅಂದ್ರೆ ಯಾರು, ಸಾನ್ವಿ. ಶಿ ಅಂದ್ರೆ ಯಾರು, ಶಿ ಅಂದ್ರೆ ಯಾರು, ಜಾನ್ವಿ. ಶಿ ಈಸ್ ಹರ್ ಸಿಸ್ಟರ್. ಅಂದ್ರೆ ಹರ್ ಅಂತ ಹೇಳಿದ್ರೆ ಯಾರು, ಸಾನ್ವಿಯ ಸಿಸ್ಟರ್. ಇವಳಿದ್ದಾಳಲ್ಲ, ಇವಳು ಅವಳ ತಂಗಿ. ಇವಳು ಅವಳ ತಂಗಿ ಅಂತ ಹೇಳುವ. ಇವಳು ಅಂದ್ರೆ ಯಾರು, ಜಾನ್ವಿ. ಅವಳು ಅಂತ ಹೇಳಿದ್ರೆ ಯಾರು, ಸಾನ್ವಿ. ಶಿ ಇಸ್ ಹರ್ ಸಿಸ್ಟರ್. ಜಾನ್ವಿ ಇಸ್ ಸಾನ್ವಿಸ್ ಸಿಸ್ಟರ್. ನಾವು ಪ್ರನೌನ್ಸ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನೌನ್ಸ್ ಯೂಸ್ ಮಾಡಿದ್ರೆ ಜಾನ್ವಿ ಇಸ್ ಸಾನ್ವಿಸ್ ಸಿಸ್ಟರ್ ಅಂತ ಹೇಳ್ತೇವೆ. ಅದು ಪ್ರನೌನ್ಸ್ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಶಿ ಇಸ್ ಹರ್ ಸಿಸ್ಟರ್ ಅಂತ ಹೇಳ್ತೇವೆ. ಶಿ ಇಸ್ ಹರ್ ಸಿಸ್ಟರ್. ಸೊ ಇಲ್ಲಿ ಶಿ ಮತ್ತು ಹರ್ ಇವೆರಡು ನಾವು ಥರ್ಡ್ ಪರ್ಸನ್ ಗೆ ಬಳಸಿದ್ದೇವೆ. ಅದು ಯಾರಿಗೆ, ಗರ್ಲ್ಗೆ. ಓಕೆ, ಆ ರೀತಿ ಇದು ಅರ್ಥ ಆಯ್ತಲ್ಲ. ಇಷ್ಟು 8. ಈಗ ನೆಕ್ಸ್ಟ್ 9ನೇದು, 9th ಒನ್, ದೇ ಆರ್ ಮೈ ಪೇರೆಂಟ್ಸ್. ದೇ ಆರ್ ಮೈ ಪೇರೆಂಟ್ಸ್. ಈಗ ಸ್ಕೂಲಿಗೆ ನೀವು ಬಂದಿದ್ದೀರಿ ಓದ್ಲಿಕ್ಕೆ, ಇನ್ ಬಿಟ್ವೀನ್ ನಿಮ್ ಪೇರೆಂಟ್ಸ್ ಬರ್ತಾರಲ್ಲ, ಬಂದಿರ್ತಾರಲ್ಲ, ಅವಾಗ ಯಾರು ಬಂದ್ರು ಅಲ್ಲಿ ಅಂತ ಕೇಳಿದಾಗ ದೇ ಆರ್ ಮೈ ಪೇರೆಂಟ್ಸ್ ಅಂತ ಹೇಳ್ತೀರ. ಎಲ್ಲರೂ ಹೇಳ್ತೀರೇನ, ಇಲ್ಲ, ಪರ್ಟಿಕ್ಯುಲರ್ ಯಾರ ಪೇರೆಂಟ್ಸ್ ಅನ್ನೋದು ಗೊತ್ತಾಗ್ತದಲ್ಲ, ಅವಾಗ ನಾವೇನ್ ಮಾಡ್ತೇವೆ, ದೇ ಆರ್ ಮೈ ಪೇರೆಂಟ್ಸ್. ದೇ ಯಾಕೆ ಬಳಸಿದೀವಿ ನಾವು ಇಲ್ಲಿ ಪ್ರನೌನ್, ದೇ ಅಂತ ಯಾಕೆ ಬಳಸಿದೀವಿ, ಬಿಕಾಸ್ ಪ್ಲೂರಲ್. ಪೇರೆಂಟ್ಸ್ ಅಂತ
ಅಂತ ಹೇಳಿದ್ರೆ ಇಬ್ಬರು. ಓಕೆ, ತಂದೆ ತಾಯಿ, ನಮ್ಮ ಅಣ್ಣ ಅಕ್ಕ, ಯಾರು ಮಾಮ, ಯಾರು ಹಿಂಗ್ ಬಂದ್ರಂದ್ರೆ ಅವ್ರಿಗೆ ನಾವು ಪೇರೆಂಟ್ಸ್ ಅಂತ ಕರಿತೀವಿ. ಅಲ್ಲಿ ಹಿ ಅಥವಾ ಶಿ ಅಂತ ಕರೀದಿಲ್ಲ. ಪಪ್ಪನಿಗೆ ನಾವು ಹಿ ಇಸ್ ಮೈ ಫಾದರ್ ಅಂತ ಕರಿತೀವಿ ನಾವು, ಹೌದಾ? ಮಮ್ಮಿಗೆ ನಾವು ಶಿ ಇಸ್ ಮೈ ಮದರ್ ಅಂತ ಕರಿತೀವಿ. ಹಾಗೆ ಅವ್ರಿಬ್ರು ಕೂಡಿ ಬಂದ್ರೆ ಅವಾಗ ಏನ್ ಬಳಸ್ತೀವಿ ನಾವು? ಪೇರೆಂಟ್ಸ್. ಹೌದು, ಆದ್ರೆ ಅವ್ರಿಗೆ ಏನ್ ಬಳಸ್ತೇವೆ? ಪ್ರನೌನ್ ಏನ್ ಬಳಸ್ತೇವೆ? ದೇ. ಎಸ್, ಏನೋ ದೇ ಆರ್ ಮೈ ಪೇರೆಂಟ್ಸ್. ಹೂಸ್ ಪೇರೆಂಟ್ಸ್? ಮೈ ಪೇರೆಂಟ್ಸ್ ಅಂತ ನಾವು ಕರಿತೇವೆ. ಅಂಡರ್ಸ್ಟ್ಯಾಂಡ್? ದೇ ಯಾರಿಗೆ ಬಳಸ್ತೀವಿ ನಾವು? ಒಬ್ಬರಿಗಿಂತ ಹೆಚ್ಚಿರ್ಬೇಕು, ಇಬ್ಬರು ಇರ್ಬೇಕು, ದೇ. ಓಕೆ, ಸೊ ಆ ರೀತಿ